ಒಲಿಸಿಕೊಳ್ಳದೇ ಇದ್ದರೆ ನಮಗೆ ರಾಜಕೀಯ ಭವಿಷ್ಯ ಇಲ್ಲ ಅನ್ನೋದು ಎಲ್ಲರೂ ಕನ್ಫರ್ಮೇಷನ್ ಐತೆ. ಅದಕ್ಕೆ ಇವತ್ತು ಪ್ರಧಾನಿ ಆದ ಸಹಿತ ನಾನು ಹಿಂದುಳಿದವರು ಅಂತ ಹೇಳ್ಕೊಳ್ತಾರೆ. ಆ ನೆಲೆಗಟ್ಟಿನಲ್ಲಿ ಇವತ್ತು ಇವರಿಬ್ಬರ ಮಧ್ಯೆ ಬಂದಂಥ ವಿರಸ ಅಥವಾ ಒಂದು ಭಿನ್ನಾಭಿಪ್ರಾಯ, ಭಿನ್ನ ಮತ, ಇದಕ್ಕೆ ಹಿಂಬಡಿತ ಆಗ್ತದೆ ನಾ ಹಿಂದೆ ಮೂಮೆಂಟಕ್ಕೆ ಅಂತೇಳಿ. ಯಾಕಂದರೆ ಇದು ದೊಡ್ಡ, ಯಾಕಂದರೆ ಈ ಒಂದು ಹಿಂದುಳಿದ ಜನರಲ್ಲಿ ಆರ್ಥಿಕವಾಗಿ ಬದ್ಧರಿದ್ದಂಥ ನಾಯಕರು ಇಲ್ಲ. ಎಲ್ಲೋ ಇವತ್ತು ಸತೀಶ್ ಅವರೇ ಬಂದಿರ್ಬೋದು ಇತ್ತೀಚಿನ ದಿನದಲ್ಲೇ, ಒಂದು ಸಿದ್ದರಾಮಯ್ಯನವರು ಇರ್ಬೋದು. ಸಿದ್ದರಾಮಯ್ಯನವರು ಆರ್ಥಿಕವಾಗಿ ಬದ್ಧರಿಲ್ಲದೆ ಹೋದರೂ ಸೋಷಿಯಲಿ ಅಥವಾ ಸಮಾಜವಾದಿ ನೆಲೆಗಟ್ಟಿನಲ್ಲೇ ಅದರಲ್ಲೊಂದು ಹೋರಾಟ ನೆಲೆಗಟ್ಟಿನಲ್ಲಿ ಬಂದಿದ್ದರಿಂದಾಗಿ ಅವ್ರಿಗೆ ತನ್ನದೇ ಅಂತ ಬೆಲೆ ನೆಲೆ ಕಂಡುಕೊಂಡ್ರು. ಮತ್ತು ಜೊತೆಗೆ ಅವಕಾಶ ಸಿಕ್ತು, ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ ಸಮಯದಲ್ಲಿ ತಮಗೇನು ಸಾಧ್ಯತೆ ಮ್ಯಾಕ್ಸಿಮಮ್ ಮಾಡಿದ್ರು. ಇನ್ನು ಮಾಡಬೇಕಾಗಿತ್ತು, ಭಾಳಷ್ಟು ಮಾಡಬೇಕಾಗಿತ್ತು. ಇದನ್ನು ಅಂದಾಜು ಸ್ವೀಕಾರ ಮಾಡ್ಕೊಂಡ್ಬಿಡ್ಬೇಕಾಗಿತ್ತು. ಈ ಒಂದು ಏನಪ್ಪ ಅಂದ್ರೆ ಮುಂದೆ ಹಾಕ್ತಾ ಬರಬಾರ್ದಾಗಿತ್ತು. ಈ ಮೀಸಲಾತಿಯನ್ನು ಮುಂದೆ ಹಾಕಿ ತಪ್ಪು ಮಾಡಿದ್ರು ಸಿದ್ದರಾಮಯ್ಯನವರು ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದನ್ನು ಅನುಷ್ಠಾನಗೊಳಿಸಿ ಪೂರ್ತಿ ಕ್ಲಿಯರ್ ಮಾಡಬೇಕಾಗಿತ್ತು. ಅದನ್ನು ಯಾಕೆ ಅವ್ರ ಕೈಯಲ್ಲೇ ಇತ್ತು ಅಧಿಕಾರ. ಇನ್ನು ಮುಂದೆ ಬಂದಂಥವ್ರು ಅದನ್ನು ಡಿಲೇ ಮಾಡೋದು ಹೋಗ್ಬೋದು. ಡಿ ಕೆ ಶಿವಕುಮಾರ್ ಅವರು ಮುಂದೆ ಹಾಕ್ತಾ ಹೋಗ್ಬೋದು. ಯಾಕಂದ್ರೆ ಅವ್ರು ಒಕ್ಕಲಿಗೆ ಲಾಭಿ ಅದ. ಅದನ್ನು ಒಲಿಸುವ ಸಲುವಾಗಿ ಅವ್ರನ್ನೂ ಇಟ್ಕೋಬೇಕು, ಇವ್ರನ್ನೂ ಇಟ್ಕೋಬೇಕು. ಎರಡು ದಂಡಿ ಮೇಲೆ ಕೈ ಇಟ್ಕೊಂಡು ಹೋಗೋರು ಆಗೋದು ಯಾವಾಗ? ಅದಕ್ಕಾಗಿ ಇವತ್ತು ಸತೀಶ್ ಅವ್ರಿಗೂ ಅದು ಸಿದ್ದರಾಮಯ್ಯವ್ರಿಗೂ ಅದು ಇಬ್ಬರಿಗೂ ಜವಾಬ್ದಾರಿ ಅದ. ಇನ್ನೇನು ಸಿದ್ದರಾಮಯ್ಯವ್ರಿಗೆ ವಯಸ್ಸಾಯಿತು ಅನ್ನೋಗಿದ್ರು ಅವ್ರಿಗೆ ನೆಕ್ಸ್ಟ್ ಸ್ಟೆಪ್ ಒಂದಿದ ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗುವಂಥದ್ದು, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅನ್ನೋಗಿದ್ರು ಕೇಂದ್ರದ ಮಟ್ಟದಲ್ಲಿ ಒಬ್ಬ ನಾಯಕರಾಗಿ ಬೆಳೆಯೋದಕ್ಕೆ ಅವಕಾಶಗಳಿದ್ದಾವೆ. ಅದನ್ನು ಅವಕಾಶ ಇವತ್ತು ರಾಹುಲ್ ಗಾಂಧಿಯವರು ಮಾಡಿಕೊಟ್ಟಿದ್ದಾರೆ. ಅದನ್ನು ತಗೊಂಡು ರಾಷ್ಟ್ರ ಮಟ್ಟದಲ್ಲೇ ಈ ಹಿಂದುಳಿದ ಸಮುದಾಯಗಳ ಒಕ್ಕೂಟ ಅಷ್ಟೇ ಅಲ್ಲ, ಅವ್ರಿಗೆ ಕೆಲಸಗಳಾಗಬೇಕು ರೀ. ಬರೀ ಒಕ್ಕೂಟ ಮಾಡ್ಕೊಳ್ಳೋದು, ತಮ್ಮ ರಾಜಕೀಯ ಲಾಭ ಮಾಡ್ಕೊಳ್ಳೋದು, ಲಾಭ ಮಾಡ್ಕೊಂಡು ಮತ್ತು ಬದುಕಿ ಸರಿಸುವಂಥ ಕೆಲಸ ಆಗಬಾರ್ದು. ಅದಕ್ಕೆ ಈಗ ನೋಡ್ರಿ ಅದನ್ನು ಎಂದೋ ಅದನ್ನು ಸ್ವೀಕಾರ ಮಾಡಿಕೊಂಡು ಅದನ್ನು ಬಗೆಹರಿಸಿ ಅನುಷ್ಠಾನಗೊಳಿಸ್ಬೇಕಾಗಿದ್ದು. ಹಾಗೆ ಮುಂದೆ ಆಗ್ತಾ ಬಂದು ಇದು ತಪ್ಪುಗಳಿವೆಲ್ಲ ಅಂತ. ಯಾಕಂದರೆ ಈಗ ನಮ್ಮ ಕೈಯಲ್ಲಿದೆ, ನಾವು ಮಾಡಿ ಮುಗಿಸ್ಬೇಕ್ರಿ. ಯಾವ ವ್ಯವಹಾರ ಆದರೂ ಅದು ಮುಗಿಸ್ಲಿಲ್ಲ ಅಂದ್ರೆ ಹಿಂದಿನ ನಾಳೆ ನಮಗೆ ವೈರಿ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಅದರಲ್ಲೂ ಮೇಲ್ವರ್ಣೀಯ ಜಾತಿ ಜನ ಆ ನಾಯಕರಾಗಿರ್ಬೋದು, ಅಲ್ಲಿ ಜನ ಆಗಿರ್ಬೋದು, ಸಹಜ ತಮ್ಮ ಹಕ್ಕನ್ನು ಯಾಕೆ ಬಿಟ್ಕೊಡ್ತಾರೆ, ಅಧಿಕಾರ ಹುಡ್ಕೊಂಡಿದ್ದಾರೆ. ಇವತ್ತು ಆರ್ಥಿಕ ವಲಯದಂತೆ ಎಲ್ಲ ಬಂದಿರೋದಾರೆ. ಈ ಒಕ್ಕಲಿಗರಿರ್ಬೋದು, ಲಿಂಗಾಯತರಿರ್ಬೋದು, ಅಥವಾ ಮೇಲ್ವರ್ಣೀಯರಿರ್ಬೋದು, ಬ್ರಾಹ್ಮಣ ಅಥವಾ ಯಾವುದೋ ಜಾತಿಯವರು ಇರ್ಬೋದು, ಅವರೆಲ್ಲ ಇವತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಭದ್ರ ನೆಲೆಗಟ್ಟುಗಳನ್ನು ಕಂಡುಕೊಂಡಾರ. ಇವತ್ತಿನ ಒಂದಿಷ್ಟು ಕಣ್ಣು ಬಿಡ್ತಾ ಇದ್ದಾರೆ ಒ ಬಿ ಸಿ ಅವರು. ಅದನ್ನೇ ಹಲವು ಸಲ ನಮ್ಮ ರಾಹುಲ್ ಗಾಂಧಿಯವರು ಎಷ್ಟು ಜನ ಇದ್ದಾರಪ್ಪ ಒ ಬಿ ಸಿ ಪ್ರೊಫೆಸರ್ಸು, ಎಷ್ಟು ಜನ ಡಾಕ್ಟರ್ಸ್ ಇದ್ದಾರೆ ಒ ಬಿ ಸಿ ಅವರು, ಅಥವಾ ದಲಿತರು, ಹಿಂದುಳಿದವರು, ಎಷ್ಟು ಜನ ಈ ಸೆಕ್ರೆಟರಿಯೇಟ್ದಲ್ಲೇ ಅಥವಾ ದೆಹಲಿಯಲ್ಲಿ ಆಗಲಿ ನಮ್ಮ ಕರ್ನಾಟಕದಲ್ಲಿ ಆಗಲಿ ಎಷ್ಟು ಜನ ಸೇರ್ಕೊಂಡಿದ್ದಾರಪ್ಪ ದಲಿತರು ಮತ್ತು